ದ್ವೇಷವನ್ನು ಸಾಧಿಸಿಕೊಂಡು ಹೋಗುವುದಕ್ಕೆ ಯಾರೂ ನಮ್ಮವರಲ್ಲ. ಯಾರೂ ಕೂಡ ಇಲ್ಲಿ ಶಾಶ್ವತವಾಗಿ ಇಲ್ಲ. ವಿಶ್ವಾಸವಿಲ್ಲದ ಸಂಬಂಧಗಳು ವಿಷಕ್ಕಿಂತ ಅಪಾಯಕಾರಿ. ನಷ್ಟದ ನೋವನ್ನು ಮರೆತು ಸದಾ ಹೊಸದನ್ನು ಸಾಧಿಸುವುದರಲ್ಲಿ ನಿರತರಾಗಿರುವುದೇ ನಿಜವಾದ ಜೀವನದ ಸಾರ್ಥಕತೆ. ಅಂತಹ ಸಾರ್ಥಕತೆಯನ್ನು ನೀವು ಮೈಗೂಡಿಸಿಕೊಳ್ಳುವುದನ್ನು ನೋಡಬೇಕು. ಜೀವನದಲ್ಲಿ ಏನನ್ನೂ ಕೂಡ ಕಳೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವನ್ನೂ ಕೂಡ ನೀವು ಮರಳಿ ಪಡೆಯಬಹುದು. ನಾನು ಸಾಧಿಸಿಯೇ ತೀರುತ್ತೇನೆ ಎನ್ನುವಂತಹ ಹಠ ಎನ್ನುವುದು ನಿಮ್ಮಲ್ಲಿ ಇದ್ದಾಗ, ಕರುಣೆ ದಯೆ ಇಲ್ಲದೆ ಇದ್ದರೆ ನಿನ್ನ ಧೈರ್ಯ ಭಕ್ತಿಗೆ ಯಾವುದೇ ರೀತಿಯ ಬೆಲೆ ಎನ್ನುವುದು ಇರುವುದಿಲ್ಲ. ಒಳ್ಳೆಯ ದಿನ ಯಾವತ್ತೂ ಕೂಡ ಬರುವುದಿಲ್ಲ, ಏಕೆಂದರೆ ಕೆಟ್ಟ ದಿನ ಅನ್ನುವಂತಹ ಯಾವತ್ತೂ ಕೂಡ ಇರುವುದಿಲ್ಲ. ಜಗತ್ತನ್ನು ಮೆಚ್ಚಿಸುವ ಹುಚ್ಚು ಪ್ರಾರ್ಥನೆಗಳಿಗಿಂತ ಮನಸ್ಸಾಕ್ಷಿಗೆ ಒಪ್ಪಿ ಬಾಳುವಂತಹ ಬದುಕು ಯೋಗ್ಯವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಹಾಗಾಗಿ ಜೀವನದಲ್ಲಿ ಮನಸ್ಸಾಕ್ಷಿಗೆ ಅನುಗುಣವಾಗಿ ಜೀವನವನ್ನು ನಿರ್ವಹಿಸುವುದನ್ನು ಮನುಷ್ಯನಾದವನು ನೋಡಬೇಕು. ಅವನು ಅಂದಾಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾದೀತು. ನೋಡಿ, ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸುವುದನ್ನು ನೋಡಬೇಕು. ಶ್ರಮವು ನಿನ್ನದೇ, ಸಮಯವೂ ಕೂಡ ನಿನ್ನದೇ, ಸಾಧಿಸುವಂತಹ ಛಲ ಮತ್ತು ಪ್ರತಿಫಲವೂ ಕೂಡ ನಿನ್ನದೇ. ಕಾಯುವ ತಾಳ್ಮೆ ಇದ್ದರೆ ಒಳ್ಳೆಯ ದಿನ ಬಂದೇ ಬರುತ್ತದೆ. ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದನ್ನು ಮನುಷ್ಯನಾದವನು ಕಲಿಯಬೇಕಾಗುತ್ತದೆ. ಇದುವೇ ಜೀವನದ ಸಾರ್ಥಕತೆ ಎನ್ನುವುದು. ಹಾಗಾಗಿ ನೀವು ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು. ಆದರೆ ಪ್ರತಿ ಬಾರಿಯೂ ಕೂಡ ನೀವೇ ಹೊಂದಿಕೊಂಡು ಹೋಗುವುದನ್ನು ಕಲಿತುಕೊಂಡಾಗ ನಿಮ್ಮ ಜೀವನಕ್ಕೆ ನಿಮ್ಮ ಮೌಲ್ಯ ಎನ್ನುವುದು ನೀವು ಕಳೆದುಕೊಳ್ಳಬಹುದು. ಹಾಗಾಗಿ ಎಲ್ಲಿ ಹೊಂದಾಣಿಕೆಯನ್ನು ನಡೆಸಬೇಕೋ, ಎಲ್ಲಿ ನೀವು ಅದನ್ನು ತೊರೆದು ಜೀವನವನ್ನು ಮಾಡಿಸಬೇಕೋ ಅದು ನಿಮಗೆ ಬಿಟ್ಟಂತಹ ವಿಚಾರ. ಎಷ್ಟೇ ನೊಂದರೂ ನಗಬೇಕಾಗಿದೆ. ಕೆಲವು ನೋವುಗಳು ಮರೆಯಲಾಗದೇ ಇದ್ದರೂ ಕೂಡ ಮರೆಯಬೇಕಾಗಿದೆ. ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಸೋಲದೇ ಇದ್ದರೆ ನೀವೆಂದೂ ಕೂಡ ಕಲಿಯುವುದಕ್ಕೆ ಆಗುವುದೇ ಇಲ್ಲ. ಕಲಿಯದೇ ಇದ್ದರೆ ನೀವೆಂದೂ ಕೂಡ ಬದಲಾಗುವುದಿಲ್ಲ. ಬದಲಾಗದೇ ಇದ್ದರೆ ನಿಂತ ನೀರಾಗಿ ಬಿಡುತ್ತೀರಿ. ಹಾಗಾಗಿ ಜೀವನದಲ್ಲಿ ಸೋಲಿನಿಂದ ನೀವು ಕಲಿತಿರುವಂತಹ ಪಾಠವನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬಾರದು. ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸಬೇಕು. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಮನುಷ್ಯನಾದವನು ಹೋಗಲೇಬಾರದು. ಸೋಲು ಬದುಕಿನ ಅಗತ್ಯವಲ್ಲ. ಆದ್ದರಿಂದ ಉತ್ತಮ ಅನುಭವವನ್ನು ಪಡೆಯಬಹುದು. ಜೀವನದಲ್ಲಿ ಯಾರ ಮನಸ್ಸನ್ನು ಕೂಡ ಇಷ್ಟು ನೋಯಿಸುವುದಕ್ಕೆ ಹೋಗಬೇಡಿ. ಆ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ನೆನೆದು ಕಣ್ಣೀರನ್ನು ಹಾಕುವಷ್ಟು. ಏಕೆಂದರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ಕೂಗು ಭಗವಂತನಿಗೆ ಖಂಡಿತವಾಗಿಯೂ ಕೂಡ ಕೇಳಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಭಗವಂತನು ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡುತ್ತಿದ್ದಾನೆ. ನಿಮ್ಮ ಸಮಯಕ್ಕೆ, ನಿಮ್ಮ ಪ್ರಾರ್ಥನೆಗೆ ಯಾವಾಗ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ನೀವು ಮರೆಯುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಬೇಕು. ಕೇವಲ ನಿಮ್ಮ ಕರ್ಮವನ್ನು ನೀವು ಕೈಯಲ್ಲಿದೆ, ಫಲ ನಿಮ್ಮ ಕೈಯಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಕರ್ತವ್ಯದಿಂದ ದೂರ ಓಡುವುದಕ್ಕೆ ಹೋಗಬೇಡಿ. ಅದರ ಪರಿಣಾಮ ಒಳ್ಳೆಯದಾಗಿ ಇದ್ದರೂ ಅದನ್ನು ಪೂರ್ಣಗೊಳಿಸುವುದನ್ನು ನೋಡಬೇಕು. ಪರಿಣಾಮ ಹೇಗೆ ಇರಲಿ, ನೀವು ಮಾಡುತ್ತಿರುವಂತಹ ಕೆಲಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಅಚಲವಾಗಿ ಇರಲಿ. ದೇವರು ಎಲ್ಲರನ್ನ ನೋಡುತ್ತಾ ಇದ್ದಾನೆ, ಗಮನಿಸುತ್ತಾ ಇದ್ದಾನೆ. ಎಲ್ಲರ ಕರ್ತವ್ಯಕ್ಕೆ, ಎಲ್ಲರ ಒಂದು ಶ್ರಮಕ್ಕೆ ದೇವರು ಖಂಡಿತವಾಗಿಯೂ ಕೂಡ ಕಾಲಾನಂತರದಲ್ಲಿ ಸಮಯ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಅದಕ್ಕೆ ಏನು ಬೇಕೋ ಅದನ್ನು ಕರುಣಿಸಿಯೇ ಕರುಣಿಸುತ್ತಾನೆ. ಯಾವುದು ಎಂದಿಗೂ ಕೂಡ ಅದು ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ ಎಂದು ಅಂದುಕೊಂಡು ಕೂರುವುದಕ್ಕೆ ಹೋಗಲೇಬಾರದು. ಸಂತೋಷ ಅಷ್ಟಿಷ್ಟಲ್ಲ, ಅದಕ್ಕೆ ಯಾವುದೇ ಕೆಲಸ ತೆಗೆದುಕೊಂಡರೂ ಕೂಡ ಆಗಬೇಕು ಅಂದರೆ ಕಾಯುವಂತಹ ತಾಳ್ಮೆಯೂ ಕೂಡ ನಮ್ಮಲ್ಲಿ ಇರಬೇಕಾದಂಥದ್ದು ಅವಶ್ಯಕ. ತುಂಬ ಸಿಹಿ ಆಗಿರುತ್ತದೆ. ಮನುಷ್ಯ ಏನನ್ನಾದರೂ ಕಳೆದುಕೊಂಡರೂ ಅವನು ಶಾಂತ ಮತ್ತು ಸ್ಥಿರವಾಗಿದ್ದರೆ ಅವನು ಗೆದ್ದೇ ಗೆಲ್ಲುತ್ತಾನೆ.
ಇರಬೇಕು ಎಲ್ಲವನ್ನ ಸಹಿಸಿಕೊಳ್ಳುವಂತಹ ಗುಣ. ಆದರೆ ಕೋಪ ಎನ್ನುವುದು ಇರಲೇಬಾರದು. ಕೋಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ನಾವು ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಮ್ಮ ಜೀವನಕ್ಕೆ ಅದು ಮುಳುವಾಗುತ್ತದೆಯೋ ವಿನಃ ಅದು ನಮ್ಮ ಜೀವನಕ್ಕೆ ದಾರಿದೀಪವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸು ಹತೋಟಿಯಲ್ಲಿ ಇಲ್ಲದೆ ಇದ್ದರೆ ಮನಸ್ಸು ಮೃಗಾಲಯದಂತೆ ಕಾಣದ ದಾರಿಯಲ್ಲಿ ನಿನ್ನವರು ಹುಡುಕಬೇಡ. ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನ ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಪ್ರತಿ ವಸ್ತುವಿಗೂ ಕೂಡ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು. ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದೇ ಇರುವಷ್ಟು ಬಡವನಾಗಿ ಇರುವುದಕ್ಕೆ ಹೋಗಲೇಬೇಡ. ಪ್ರತಿಯೊಬ್ಬರ ಭಾವನೆಗಳಿಗೂ ಕೂಡ ಬೆಲೆಯನ್ನು ಕೊಡಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಮರೆಯುವುದಕ್ಕೆ ಹೋಗಲೇಬಾರದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಾವು ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಇರುವುದೋ ಒಂದು ಜೀವನ. ಇಲ್ಲಿ ಕಷ್ಟ ಸುಖ ಎರಡೂ ಕೂಡ ಲೆಕ್ಕಕ್ಕೆ ಬರುವುದಿಲ್ಲ. ಯಾರ ಹಂಗೂ ಕೂಡ ಬೇಕಾಗಿಲ್ಲ ಬದುಕಲು. ನಿನ್ನ ಬುದ್ಧಿವಂತಿಕೆ ಮುಖ್ಯ ಅಷ್ಟೇ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನ ವೀಕ್ಷಣೆಯನ್ನು ಮಾಡುತ್ತಾ ಇರುವವನು. ನಿನ್ನ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯವನ್ನ ಒದಗಿಸುವವನು. ಹಾಗಾಗಿ ಅವನ ಕೈಯಾರೆಯೇ ಎಲ್ಲವನ್ನ ನಿನಗೆ ಕೊಡುವವನು. ಅವನು ಕೊಡುವವರೆಗೂ ನೀನು ತಾಳ್ಮೆಯಿಂದ ಕಾಯಬೇಕಾಗಿರುವುದು ನಿನ್ನ ಕರ್ತವ್ಯ ಎನ್ನುವುದನ್ನು ನೀನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಕಾಯುವುದು ಅಷ್ಟೇ ನಿನ್ನ ಕೆಲಸವಾಗಬೇಕು. ಸಮಯ ಎನ್ನುವುದು ಕೂಡಿ ಬರುವವರೆಗೆ ಕಾಯುವುದೇ ಬದುಕು. ಅಧಿಕಾರಕ್ಕಾಗಿ ಹೋರಾಡಿ, ಆದರೆ ಯಾವುದರ ಮೇಲೆಯೂ ಕೂಡ ನಿಮಗೆ ಅಧಿಕಾರವಿಲ್ಲವೋ ಅದರ ಮೋಹವನ್ನು ಬಿಟ್ಟು ಬಿಡಿ. ಒಳ್ಳೆಯತನ ಶಾಪವೋ ಅಥವಾ ವರವೋ ಗೊತ್ತಿಲ್ಲ, ಆದರೆ ಕೊನೆಗೆ ಕೆಟ್ಟವನೆಂಬ ಅಪವಾದ ಸಿಗುವುದು ಮಾತ್ರ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಇಲ್ಲಿ ಅತಿಯಾಗಿ ಒಳ್ಳೆಯತನವನ್ನು ತೋರಿಸುವುದು ಕೂಡ ಒಳ್ಳೆಯದಲ್ಲ, ಅತಿಯಾಗಿ ಕೆಟ್ಟತನವನ್ನು ತೋರಿಸುವುದು ಕೂಡ ಒಳ್ಳೆಯದಲ್ಲ. ಆಯಾ ಕಾಲಮಾನಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ದೇವರು ಇದ್ದಾನೆ. ಅವನು ಯಾರಿಗೆ ಯಾವುದನ್ನು ಕೊಡಬೇಕು, ಯಾರ ಬಳಿಯಲ್ಲಿ ಕೊಟ್ಟಿರುವುದನ್ನು ಕಸಿದುಕೊಳ್ಳಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬಾರದು. ಕೋಪದಿಂದ ಮಾತನಾಡಿದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ನಾವು ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ನಾವು ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ನಾವು ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳನ್ನು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ನಾವು ವೇಗವಾಗಿ ಮಾತನಾಡಿದರೆ ಮಾತಿನ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಇದುವೇ ಈ ಜೀವನ. ಈ ಜೀವನ ಎನ್ನುವುದೇ ಹಾಗೆ ನೋಡಿ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು ಎಂದು ಅಂದುಕೊಂಡು ಇರುತ್ತೇವೆಯೋ ಆ ರೀತಿಯಾಗಿ ನಮ್ಮ ಜೀವನ ಬರುತ್ತದೆ ಅಥವಾ ಇರುತ್ತದೆ ಎನ್ನುವುದನ್ನು ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜೀವನ ಎನ್ನುವುದು ಹೇಗೆ ಬರುತ್ತದೆಯೋ ಹಾಗೆ ನಾವು ಅದನ್ನು ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಕೂಡ ಗಳಿಸುತ್ತೇವೆ. ಯಾರ ಹಂಗೂ ಕೂಡ ಬೇಕಾಗಿಲ್ಲ ಬದುಕಲು. ನಿನ್ನ ಬುದ್ಧಿವಂತಿಕೆ ಮುಖ್ಯ ಅಷ್ಟೇ. ನಾಳೆ ಒಳಿತಿಗಾಗಿ ಇಂದಿನ ಕೆಲಸವನ್ನು ಮೀಸಲಿಡುವುದು ತಪ್ಪಲ್ಲ. ಆದರೆ ಬರೀ ನಾಳೆಯ ಚಿಂತೆಯಲ್ಲಿ ಇಂದಿನ ಸಂತೋಷವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಇದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಇಂದಿನ ಸಂತೋಷವನ್ನು ಇಂದೇ ಅನುಭವಿಸಬೇಕು. ನಾಳೆಯ ಸಂತೋಷವನ್ನು ನಾಳೆ ಅನುಭವಿಸಬೇಕು. ನಾಳೆ ಮಾಡಬೇಕಾಗಿರುವ ಕೆಲಸವನ್ನು ಇಂದೇ ಮಾಡಿ. ಇಂದು ಮಾಡಬೇಕಾಗಿರುವಂತಹ ಕೆಲಸವನ್ನು ಈಗಿನಿಂದಲೇ ಶುರು ಮಾಡಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಬದಲಾವಣೆಯತ್ತ ಸಾಗುವುದು. ಒಳ್ಳೆಯವರಿಗೆ ಯಾವಾಗಲೂ ಕೂಡ ಒಳ್ಳೆಯದೇ ಆಗುತ್ತದೆ. ಆ ಕ್ಷಣದಲ್ಲಿ ಮಾತ್ರ ಕೆಟ್ಟದ್ದು ಆಗಬಹುದು. ಆದರೆ ದೇವರು ಇರುವವನು, ಎಲ್ಲವನ್ನ ವೀಕ್ಷಣೆ ಮಾಡುತ್ತಿರುವವನು. ಒಳ್ಳೆಯವರ ಪ್ರಾರ್ಥನೆಗೆ, ಒಳ್ಳೆಯವರ ಕೆಲಸಕ್ಕೆ, ಒಳ್ಳೆಯವರ ಸಮಸ್ಯೆಗಳಿಗೆ ಪರಿಹಾರವನ್ನು ಖಂಡಿತವಾಗಿಯೂ ಕೂಡ ಕಾಲ ಸಮಯದ ನಂತರದಲ್ಲಿ ಕೊಟ್ಟೇ ಕೊಡುತ್ತಾನೆ. ಕಾಯುವಂತಹ ತಾಳ್ಮೆ ಎನ್ನುವುದು ನಮಗೆ ಇರಬೇಕಾದಂಥದ್ದು ತುಂಬಾ ಅವಶ್ಯಕ. ಒಳ್ಳೆಯವರಿಗೆ ಒಳ್ಳೆಯತನವೇ ಶತ್ರು. ಅದೆಷ್ಟೇ ಕಷ್ಟಗಳು ಬಂದರೂ ಕೂಡ ಸರಿಯೇ, ಧೈರ್ಯ ಕಳೆದುಕೊಳ್ಳುವುದಕ್ಕೆ ಹೋಗಬಾರದು. ಉದುರಿದ ಎಲೆಗಳು ಎಂದಿಗೂ ಕೂಡ ಬೇರನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವೇ ಇಲ್ಲ.
ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನೆ ಇದ್ದಾನೆ ಎಂದು ಯೋಚಿಸುವುದಕ್ಕೆ ಹೋಗಬೇಡಿ. ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕನೂ ಕೂಡ ಪರೀಕ್ಷೆಯ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ ಎನ್ನುವುದನ್ನು ನೀವು ಮರೆಯುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಖಂಡಿತವಾಗಿಯೂ ಕೂಡ ನಮ್ಮ ಒಂದು ಪರೀಕ್ಷೆ ಎನ್ನುವುದು ಯಾವ ರೀತಿಯಾಗಿ ನಮ್ಮ ತಯಾರಿ ಎನ್ನುವುದು ಇರಬೇಕು ಅಂದರೆ ಅವನು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಆ ಎಲ್ಲ ಪ್ರಶ್ನೆಗಳನ್ನು ನಾವು ಮೆಟ್ಟಿ ನಡೆಯುತ್ತೇವೆ, ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆಯುತ್ತೇವೆ ಎನ್ನುವ ಆತ್ಮವಿಶ್ವಾಸ ಎನ್ನುವುದು ನಮ್ಮಲ್ಲಿ ಮೂಡಬೇಕು. ಆ ರೀತಿಯಾಗಿ ನಮ್ಮ ಪ್ರಯತ್ನ ಎನ್ನುವುದು ಇರಬೇಕು. ನಮ್ಮ ಓದು ಎನ್ನುವುದು ಕೂಡ ಅದೇ ರೀತಿಯಾಗಿ ಮುಂದುವರಿಯಬೇಕು. ಯಾರನ್ನೇ ಆಗಲಿ ಬಡಿದೆಬ್ಬಿಸುವ ಶಕ್ತಿ ಬದುಕಿಗೆ ಮಾತ್ರ ಇರುವುದು. ಕರ್ಮ ಕಾಡುತ್ತದೆ, ಧರ್ಮ ಎನ್ನುವುದು ಕಾಯುತ್ತದೆ. ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀರಿಯೋ ಅಲ್ಲಿಯವರೆಗೆ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಗಾಯವಾಸಿ ಆಗಬೇಕಾದರೆ ಮತ್ತೆ ಮತ್ತೆ ಅದನ್ನು ಮುಟ್ಟುವುದನ್ನು ಬಿಡಬೇಕಂತೆ. ಹಾಗೆಯೇ ಜೀವನದಲ್ಲಿ ಯಾರೋ ಏನೋ ಅಂದರು ಎಂದು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿಮ್ಮ ಜೀವನವಿದು, ಇದು ಕಂಡವರ ಜೀವನ ಅಲ್ಲ ನೋಡಿ. ಹಾಗಾಗಿ ಕಂಡವರ ಮಾತಿಗೆ ನೀನೇಕೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗುತ್ತೀಯಾ? ನಿನಗೆ ನಿನ್ನದೇ ಆಗಿರುವಂತಹ ಆಯಾಮಗಳು ಇರುತ್ತವೆ. ನಿನಗೆ ನಂಬಿರುವಂತಹ ಜನರು ಇರುತ್ತಾರೆ. ಅಂತಹ ಜನರನ್ನು ನೀನು ಎಂದಿಗೂ ಕೂಡ ಅರ್ಧದಲ್ಲಿ ಕೈ ಬಿಡುವುದಕ್ಕೆ ಹೋಗಲೇಬೇಡ. ನಿನ್ನ ಕೋಪವೇ ನಿನಗೆ ಶತ್ರು. ಕೋಪದಿಂದ ಅವಿವೇಕ ಪ್ರಾಪ್ತಿಯಾಗುತ್ತದೆ. ಅವಿವೇಕದಿಂದ ಮತಿಭ್ರಮಣೆ ಉಂಟಾಗುತ್ತದೆ. ಮತಿ ಭ್ರಮಣೆಯಿಂದ ಬುದ್ಧಿನಾಶ ಆದಾಗ ಸರ್ವಸ್ವವೂ ಕೂಡ ನಾಶವಾಗುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಬುದ್ಧಿ ಭ್ರಮಣೆ ಎನ್ನುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯದಲ್ಲ. ಅದು ನಿನ್ನ ಜೀವನವನ್ನು ಸರ್ವನಾಶ ಮಾಡುತ್ತದೆ. ಮನುಷ್ಯನಿಗೆ ಅಹಂಕಾರ ಎನ್ನುವುದು ಎಷ್ಟು ಇರುತ್ತದೆಯೋ ಅಷ್ಟು ಅವನು ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ಳುತ್ತಾನೆ. ನಮ್ಮ ಬದುಕಿನ ಕರ್ಮವನ್ನು ಭಯ ಭಕ್ತಿಯಿಂದ ನಿಷ್ಠೆಯಿಂದ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುವುದನ್ನು ಕಲಿತುಕೊಳ್ಳಬೇಕು. ಮಾಡುವುದಕ್ಕೆ ಮುಂದಾಗಬೇಕು. ಏಕೆಂದರೆ ಆ ನಮ್ಮ ಕರ್ಮಗಳ ಮೇಲಿನ ಸ್ವಾನಂಬಿಕೆ ಮತ್ತು ಅದರ ಮೇಲಿನ ನಿರಂತರವಾಗಿರುವಂತಹ ಪ್ರಯತ್ನವು ಕರ್ಮಗಳನ್ನು ಯಶಸ್ವಿಗೊಳಿಸುವ ಸೂತ್ರವಾಗಿರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನಾದವನು ಮರೆಯುವುದಕ್ಕೆ ಹೋಗಲೇಬಾರದು. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಆ ಸಮಯ ಎನ್ನುವುದು ಒಳ್ಳೆಯದಾಗಿ ಇದ್ದಾಗ, ಒಳ್ಳೆಯ ಸಂದರ್ಭಗಳು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಒಳ್ಳೆಯ ಹೆಸರು ಎನ್ನುವುದು ನೀವು ಪಡೆಯುತ್ತೀರಾ. ನಾವು ಬೇರೆಯವರಿಂದ ಪ್ರೀತಿ ಅಥವಾ ಸ್ನೇಹವನ್ನು ನಿರೀಕ್ಷಿಸುವ ಮನೋಭಾವನೆಯನ್ನು ಹೊಂದಿದ್ದರೆ ನಮ್ಮ ಮನೋಧೋರಣೆಯೂ ಕೂಡ ಅವರ ದೃಷ್ಟಿಯಲ್ಲಿ ಗೌರವದ ಪ್ರಮಾಣಕ್ಕೆ ಅನುಗುಣವಾಗಿ ಇರಬೇಕು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮರೆಯುವುದಕ್ಕೆ ಹೋಗಲೇಬಾರದು. ನಮ್ಮ ಮನಸ್ಸಿನ ಮೂಲಕ ಆಡುವ ಕೆಟ್ಟ ಚಿಂತನೆಗಳಿಗಿಂತಲೂ ಕೂಡ ನಮ್ಮ ಮಾತಿನ ಮೂಲಕ ಆಡುವಂತಹ ಕೆಟ್ಟ ಮಾತುಗಳ ಪಾಪವು ಮಹತ್ತರವಾದದ್ದು. ಆದ್ದರಿಂದ ದುಷ್ಟ ಮಾತುಗಳಿಂದ ನಾಲಿಗೆಯನ್ನು ದೂರವಿಡಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದುಕಿನಲ್ಲಿಯೂ ಕೂಡ ಕೊರತೆಗಳನ್ನು ಅನುಭವಿಸಬೇಕಾಗುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಈ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ತಮ್ಮದೇ ಆಗಿರುವಂತಹ ಒಂದು ಸಮಸ್ಯೆಗಳು ಎನ್ನುವುದು ಇದ್ದೇ ಇರುತ್ತದೆ. ಆ ಸಮಸ್ಯೆಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಅಥವಾ ಪ್ರಾಣಿಯಾದದ್ದು ಅದನ್ನು ಮೆಟ್ಟಿ ನಡೆದಾಗ ಮಾತ್ರ ತನ್ನ ಜೀವನವನ್ನು ಸೊಗಸಾಗಿ ನಡೆಸುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಹಾಗೆಂದು ಆ ಕೊರತೆಗಳ ಪಟ್ಟಿಗಳನ್ನು ಇಟ್ಟುಕೊಂಡು ಹೆಚ್ಚು ಕಾಲ ಚರ್ಚೆಯನ್ನು ಮಾಡುವುದು ಉತ್ತಮವೇ. ಆದರೆ ಅದರಿಂದ ಯಾವುದೇ ಪ್ರಯೋಜನ ಎನ್ನುವುದು ಬರದು. ದೋಷಪೂರಿತ ವ್ಯಕ್ತಿ ಒಳಗಿನ ಚಮತ್ಕಾರಗಳನ್ನು ಗುರುತಿಸುವ ಮನಸ್ಸನ್ನು ನಾವು ತಯಾರಿಸಬೇಕಾಗಿದೆ. ಖಂಡಿತವಾಗಿಯೂ ಕೂಡ ಎಲ್ಲದಕ್ಕೂ ಕೂಡ ಒಂದು ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಆ ಕಾಲ ಎನ್ನುವುದು, ಆ ಸಮಯ ಎನ್ನುವುದು, ಆ ಘಳಿಗೆ ಎನ್ನುವುದು ಬಂದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಬದಲಾವಣೆ ಆಗೇ ಆಗುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಈ ಜಗತ್ತು ಪ್ರತಿಕ್ಷಣ ಚಲಿಸುತ್ತದೆ, ಬದಲಾಗುತ್ತದೆ ಮತ್ತು ತಿರುಗುತ್ತದೆ. ಹಾಗೆಯೇ ನಾವು ಕೂಡ ಪ್ರತಿಕ್ಷಣ ಓಡಾಡುತ್ತೇವೆ, ತಿರುಗುತ್ತೇವೆ ಮತ್ತು ಬದಲಾವಣೆಯನ್ನು ಹೊಂದುತ್ತೇವೆ. ನಮ್ಮನ್ನು ಮೀರಿರುವ ಒಂದು ಪರಮಾತ್ಮ ವಿಶೇಷ ಶಕ್ತಿ ಎನ್ನುವುದು ಇದೆ ಎನ್ನುವುದನ್ನು ಮೊದಲು ಅರಿಯಬೇಕು.
ಖಂಡಿತವಾಗಿಯೂ ಕೂಡ ದೇವರು ಯಾರು ನಿರಂತರವಾಗಿ ಶ್ರಮವನ್ನು ಪಡುತ್ತಾರೆಯೋ, ಯಾರು ಇನ್ನೆರ ಜೀವನಕ್ಕೆ ಯಾವುದೇ ರೀತಿಯಾಗಿಯೂ ಕೂಡ ಹಾನಿ ಮಾಡದೆ ತಮ್ಮ ಜೀವನವನ್ನು ತಾವು ನಿರ್ವಹಿಸಿಕೊಂಡು ಬಂದಿರುತ್ತಾರೆಯೋ ಅಂಥವರಿಗೆ ಕಾಲ ಎನ್ನುವುದು, ಸಮಯ ಎನ್ನುವುದು ಕೂಡಿ ಬಂದಾಗ ಎಲ್ಲವನ್ನ ಕರುಣಿಸುವವನು ಮೇಲೆ ಇದ್ದಾನೆ. ಇದು ನಮ್ಮ ಕರ್ಮಗಳಿಂದ ಕಾರ್ಯ ದಕ್ಷತೆಯನ್ನು ಹೆಚ್ಚಿಸಲು ನೆರವಾಗೋದಲ್ಲದೆ ಅಷ್ಟೇ ಅಲ್ಲ, ನಮ್ಮ ದೃಷ್ಟಿಯೂ ಕೂಡ ವಿಸ್ತಾರವಾಗಿ ಸದಾ ಗೆಲುವಿನ ಭಾವನೆಗಳೊಂದಿಗೆ ಇರಲು ಸಹಕಾರಿಯಾಗುತ್ತದೆ. ನಾವು ಮಾಡುವ ನಾನಾ ಚಮತ್ಕಾರಗಳು ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳನ್ನು ಎದುರಿಸುವಂತಹ ಒಂದು ಜವಾಬ್ದಾರಿಯುತವಾಗಿರುವಂತಹ ಶಕ್ತಿಯ ಸಂಕೇತವಾಗಿರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಒಂದು ಸಂಕಲ್ಪಗಳನ್ನು ಮಾಡಬೇಕು. ನಾವು ಜೀವನದಲ್ಲಿ ನಾವು ಅಂದುಕೊಂಡಿರುವಂತಹ ಗುರಿಯನ್ನು ಸಾಧಿಸಿಯೇ ತೀರುತ್ತೇವೆ ಅನ್ನುವ ಸಂಕಲ್ಪವನ್ನು ಮಾಡಿ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ನಾನು ಅಂದರೆ ಯಾರು ಎಂಬುವುದನ್ನು ಮೊದಲು ಅರಿಯಬೇಕು, ಪ್ರಯತ್ನಿಸಬೇಕು. ಈ ಜ್ಞಾನವು ನಮ್ಮ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ಹತೋಟಿಯಲ್ಲಿ ಇರಿಸಲು ನೆರವಾಗಿ ನಂತರ ಬೇಕು ಬೇಡಗಳ ಜೊತೆಗೆ ಸಮಯ, ದೇಶ, ಜಗತ್ತನ್ನು ಮೀರಿದ ಆನಂದ ಸ್ವರೂಪವನ್ನು ಅನುಭವಿಸಲು ಪ್ರೇರಣೆ ಎನ್ನುವುದನ್ನು ನೀಡುತ್ತದೆ ಎನ್ನುವುದನ್ನು ಯಾರೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಆ ಸಮಯ ಎನ್ನುವುದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬದುಕಿನಲ್ಲಿ ಸಮಸ್ಯೆಗಳನ್ನು ಎದುರಿಸುವ ಮೊದಲು ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು. ಅಂದಾಗ ಮಾತ್ರ ಆ ಸಮಸ್ಯೆಯನ್ನು ಸರಳವಾಗಿ ನಾವು ಬಗೆಹರಿಸುವಲ್ಲಿ ಸಾಧ್ಯವಾಗುತ್ತದೆ. ತೊಂದರೆ ಎನ್ನುವುದು ಬಂದಾಗ ಪ್ರಾಮಾಣಿಕವಾಗಿ ಇರುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಹಣ ಬಂದರೆ ಸರಳವಾಗಿ ಇರಿ, ಹಕ್ಕನ್ನು ಪಡೆದ ನಂತರ ವಿನಯವಾಗಿ ಇರಿ, ಕೋಪಗೊಂಡಾಗ ಶಾಂತವಾಗಿ ಇರಿ. ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುವುದು. ಇಲ್ಲಿ ನಾವು ಯಾವುದೇ ವ್ಯಕ್ತಿಯನ್ನು ಕೇವಲ ಹೊರೆ ದೃಷ್ಟಿಯಿಂದ ಅತ್ಯಂತ ಸಾಮಾನ್ಯನು ಎಂದು ಅಳೆಯುವುದನ್ನು ಹೋಗಲಾಡಿಸಬೇಕು. ಅದನ್ನಿಂದ ನಾವು ಹೊರಬರಬೇಕು. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬರಲೇಬೇಕು. ನಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಕೂಡ ಸಮಯ, ಕಾಲ ಎನ್ನುವುದು ಕೂಡಿ ಬಂದಾಗ ಅದಕ್ಕೆ ಏನು ದಕ್ಕಬೇಕೋ ಅದು ದಕ್ಕೇ ದಕ್ಕುತ್ತದೆ. ಏಕೆಂದರೆ ಅವರ ಅಂತಃಕರಣದಲ್ಲಿ ವಿಶೇಷವಾಗಿರುವಂತಹ ಪ್ರೇಮ ಮತ್ತು ವಾತ್ಸಲ್ಯ ಶಕ್ತಿ ಇದ್ದರೂ ಕೂಡ ಇರಬಹುದು ಎಂಬ ಸಾಮಾನ್ಯ ಜ್ಞಾನದ ಅರಿವು ನಮಗೆ ಬೇಕಿದೆ. ಜೀವನದಲ್ಲಿ ನಾವು ಯಾವುದೇ ವ್ಯಕ್ತಿಯನ್ನು ಅವಹೇಳನವನ್ನು ಮಾಡುವುದಕ್ಕೆ ಹೋಗಬಾರದು. ನಿಂದಿಸಲ್ಪಟ್ಟವನು ನಮ್ಮ ಅಗತ್ಯ ಸಂದರ್ಭದಲ್ಲಿ ನೆರವಿಗೆ ಬರುವವನು ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಹಾಗಾಗಿ ಯಾರೋ ಹೇಗೋ ಇದ್ದಾರೆ ಎಂದು ಅವರನ್ನು ಅವಮಾನ ಮಾಡುವುದನ್ನು, ಅವಹೇಳನ ಮಾಡುವುದನ್ನು ಎಂದಿಗೂ ಕೂಡ ಮಾಡಲೇಬಾರದು. ಆದರೆ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಮಾತನಾಡಿ. ಹಾಗಂತ ಇನ್ನೊಬ್ಬರಿಗೆ ಅವಹೇಳನವನ್ನು ಮಾಡುವಂತಹ ರೀತಿಯಲ್ಲಿ ಮಾತನಾಡುವುದಕ್ಕೆ ಮನುಷ್ಯನಾದವನು ಹೋಗಲೇಬಾರದು. ನಾವು ನಮ್ಮ ಮನಸ್ಸಿಗೆ ಸರ್ವರನ್ನು ಏಕಚಿತ್ತದಿಂದ ಸ್ವೀಕರಿಸಲು ತರಬೇತಿಯನ್ನು ನೀಡಬೇಕು. ಅದಕ್ಕೆ ತರಬೇತಿಯನ್ನು ನೀಡಲು ಮುಂದಾಗಬೇಕು. ಪರಮಾತ್ಮನ ಮೇಲೆ ಶ್ರೇಷ್ಠವಾಗಿರುವಂತಹ ಸಂಕಲ್ಪವನ್ನು ಹೊಂದಿರುವವರು ಯಾವುದೇ ಅವಕಾಶ ಮತ್ತು ಸಹಕಾರಕ್ಕಾಗಿ ಹುಡುಕಾಟ ನಡೆಸಲಾರರು. ಪರಮಾತ್ಮನ ಮೇಲಿನ ಪರಿಶುದ್ಧವಾಗಿರುವಂತಹ ನಂಬಿಕೆಯು ಅವರ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಕೊಡುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಪ್ರತಿ ನಂಬಿಕೆಯನ್ನು ಕೂಡ ನೀವು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಆದರೆ ನಿಮ್ಮ ಮೇಲೆ ಯಾರು ನಂಬಿಕೆಯನ್ನು ಇಟ್ಟಿರುತ್ತಾರೆಯೋ ಅಂಥವರ ನಂಬಿಕೆಯನ್ನು ನೀವು ಹಾಳು ಮಾಡುವಂತಹ ಕೆಲಸವನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ಆಗುವುದಲ್ಲ, ಒಳ್ಳೆಯದೇ ಆಗುತ್ತದೆ. ಇದನ್ನು ನಾವು ಅರಿತು ಜೀವನವನ್ನು ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯವಾಗಬೇಕು. ನಮ್ಮಲ್ಲಿನ ಕೊರತೆ ಅಥವಾ ದ್ವೇಷಗಳನ್ನು ಗುರುತಿಸಿ ನಂತರ ಅದನ್ನು ತಿದ್ದುಪಡಿಗೊಳಿಸಿ ಪರಿಪೂರ್ಣತೆ ಎಡೆಗೆ ಹೆಜ್ಜೆಯನ್ನು ಇಟ್ಟರೆ ಸಮಾಜಕ್ಕೆ ಒಬ್ಬ ಸಾಧಕ ಮತ್ತು ವಿವೇಕಿ ಸೇರ್ಪಡೆಯಾದಂತೆ ಆಗುವುದು. ಯಾವುದೇ ಧರ್ಮ ಹಿಂಸೆ ಮತ್ತು ದ್ವೇಷವನ್ನು ಬೆಂಬಲಿಸುವುದಿಲ್ಲ ಎನ್ನುವುದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಖಂಡಿತವಾಗಿಯೂ ಕೂಡ ಕಾಯುವಂತಹ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಬೇಕಾಗುತ್ತದೆ. ದೇವರು ಎಲ್ಲವನ್ನ ಪರೀಕ್ಷೆಗೆ ಒಳಪಡಿಸುತ್ತಾನೆ. ನೀವು ಆ ಪರೀಕ್ಷೆಯಲ್ಲಿ ಗೆದ್ದಾಗ ಮಾತ್ರ ಜೀವನದಲ್ಲಿ ಎಲ್ಲವನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು.
ಆಗಿಯೂ ಒಂದು ಧರ್ಮವು ದ್ವೇಷ ಮತ್ತು ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ನಿರತವಾದರೆ ಅದನ್ನು ಧರ್ಮ ಎಂದು ಹೇಳಲು ಸಾಧ್ಯವಿಲ್ಲ. ಹಲವರು ನಮ್ಮ ಕೆಟ್ಟತನದ ಸಹವಾಸದಿಂದ ಇದ್ದಕ್ಕಿದ್ದಂತೆ ಎಚ್ಚೆತ್ತುಕೊಂಡು ಉತ್ತಮರಾಗುವವರು. ಹಾಗೆಯೇ ಇನ್ನು ಕೆಲವರು ತಮ್ಮ ಹೆಚ್ಚಿನ ಉದ್ಧಾರ ನೀತಿಯಿಂದ ಈ ತಮ್ಮ ಬದುಕನ್ನು ಅವನತಿಗೆ ತಳ್ಳುವವರು. ಅಂಥವರಿಂದ ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನ ಎನ್ನುವುದು ಬರುವುದೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಆಗುವುದೆಲ್ಲವನ್ನ ನೀವು ಒಪ್ಪಿಕೊಳ್ಳುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಎಲ್ಲವನ್ನ ನೋಡುವವನು ಮೇಲೆ ಇದ್ದಾನೆ. ನಿಮ್ಮ ಎಲ್ಲ ಶ್ರಮಕ್ಕೆ ತಕ್ಕ ರೀತಿಯ ಪರಿಹಾರವನ್ನು ಒಂದಲ್ಲ ಒಂದು ದಿನ ಕರುಣಿಸಿಯೇ ಕರುಣಿಸುತ್ತಾನೆ. ಪ್ರಯತ್ನ ಪಡುವುದು ಮಾತ್ರ ನಿಮ್ಮ ಕೆಲಸವಾಗಬೇಕು. ಖಂಡಿತವಾಗಿಯೂ ಕೂಡ ನಿಮ್ಮ ಶ್ರಮಕ್ಕೆ, ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಎನ್ನುವುದು ದೊರಕುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಹೈಪನ್ನು ಮಾಡಿ. ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.